ಈ ದಿನ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಇಂದಿನ ಅಧ್ಯಕ್ಷರಾಗಿ ಈಗಾಗಲೇ 3 ಬಾರಿ ಕೆಲಸ ಮಾಡಿರ್ತಕ್ಕಂಥ ಮಂಜುನಾಥ್ರವ್ರಿಗೆ ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡ ಅಪ್ಪಾಜಿಯವರು, ನಮ್ಮ ನಾಯಕರಾದಂಥ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ HK ಕುಮಾರಸ್ವಾಮಿ ಅವರೆಲ್ಲರ ಅನುಮತಿ ಪಡೆದು ನಮ್ಮ ಶಾಂತಿನಗರ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳ ಸಭೆ ಮಾಡಿ ಅವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡು ಮತ್ತೊಂದು ಅವಧಿಗೆ ಮಂಜುನಾಥ್ರವ್ರನ್ನ ಅಧ್ಯಕ್ಷರಾಗಿ ಮುಂದುವರಿಸಿದ್ದೇವೆ. ಇದಕ್ಕೆಲ್ಲ ಮುಖಂಡರ ಸಹಮತ ಇದೆ. ಅವರಿಗೆ ಮಂಜುನಾಥ್ ಅವರಿಗೆ ಒಂದು ಗುರಿಯನ್ನು ಕೂಡ ಕೊಟ್ಟಿದ್ದೇವೆ. ಮುಂದಿನ BBMP ಚುನಾವಣೆಯಲ್ಲಿ ಕನಿಷ್ಠ 3 ಸ್ಥಾನಗಳನ್ನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ಲಿಸ್ಕೊಂಡು ಬರಬೇಕು. ಈ ಕೂಡಲೇ ಅವರು ಪಕ್ಷಕ್ಕೆ ಪದಾಧಿಕಾರಿಗಳು, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿ ಪಟ್ಟಿ ಕೊಡಬೇಕು ಮತ್ತು 1,000 ಜನ ಸಕ್ರಿಯ ಸದಸ್ಯರನ್ನು, ಆಕ್ಟಿವ್ ಮೆಂಬರ್ಸನ್ನು ಶಾಂತಿನಗರ ಕ್ಷೇತ್ರದಲ್ಲಿ ಮಾಡಬೇಕು. ಎಲ್ಲ ವಾರ್ಡ್ ಅಧ್ಯಕ್ಷಗಳು, ಎಲ್ಲ ವಿಂಗು, ಮಹಿಳಾ ವಿಭಾಗ ಇರ್ಬೋದು, ಯೂತ್ ವಿಭಾಗ ಇರ್ಬೋದು, SC ವಿಭಾಗ ಇರ್ಬೋದು, ಇವೆಲ್ಲವನ್ನು ಕೂಡ ಪುನರ್ ಸಂಘಟನೆ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಟ್ಟು ಈಗ ಈ ಮುಂದಿನ BBMP ಚುನಾವಣೆ ಮತ್ತು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ, ಅಸೆಂಬ್ಲಿ ಎಲೆಕ್ಷನ್ ಎರಡನ್ನೂ ಗಮನದಲ್ಲಿಟ್ಕೊಂಡು ಕೂಡಲೇ ಪ್ರವೃತ್ತರಾಗಬೇಕು ಅಂತ ಹೇಳಿ ಇವತ್ತು ಅವರಿಗೆ ಅಧ್ಯಕ್ಷರಾಗಿ ಶುಭ ಹಾರೈಸಿದ್ದೇವೆ. ಅವ್ರಿಗೆ ಈ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಂಬಿಕೆ ಇದೆ. ನಗರ ವಿಧಾನಸಭಾ ಕ್ಷೇತ್ರದ ಜಾತ್ಯ ಜನತಾದಳದ ವತಿಯಿಂದ ಈ ಸತಿ ನನಗೆ 4ನೇ ಬಾರಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ರಾಷ್ಟ್ರ ನಾಯಕರು ಮತ್ತು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ಸಾಹೇಬರಿಗೆ ಮತ್ತು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರಿಗೆ, ರಾಜ್ಯ ಜಾತ್ಯ ಜನತಾದಳದ ಅಧ್ಯಕ್ಷರಾದಂಥ HK ಕುಮಾರಸ್ವಾಮಿ ಅವರಿಗೆ ಮತ್ತು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಜಾತ್ಯ ಜನತಾದಳದ ಅಧ್ಯಕ್ಷರಾದಂಥ ಪ್ರಕಾಶಣ್ಣ ಅವರಿಗೆ ನಾನು ಈ 4ನೇ ಬಾರಿ ಅಧ್ಯಕ್ಷರು ಮಾಡಿದ್ದಕ್ಕೆ ನಾನು ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ 4ನೇ ಬಾರಿ ಅವ್ರು ನಾನು ಅಧ್ಯಕ್ಷ ಮಾಡಿದ್ದು ಜಾಸ್ತಿ ಅವರು ನಮ್ಮ ಮೇಲೆ ಭರವಸೆ ಇಕ್ಕಿ ಈ ಅಧ್ಯಕ್ಷ ಪದವಿಯನ್ನು ಕೊಟ್ಟಿದ್ದಾರೆ. ಈ ಅಧ್ಯಕ್ಷ ಪದವಿಯನ್ನು ನಾನು ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಪದಾಧಿಕಾರಿಗಳು ಇವರೆಲ್ಲ ಸಮ್ಮುಖದಲ್ಲಿ ಹೋಗಿ ನಮ್ಮ ಪಕ್ಷವನ್ನು ಬಲಪಡಿಸಿ ಮುಂದಿನ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇರೋದ್ರಿಂದ ನಾವು ಆದಷ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಒಗ್ಗೂಡಿಸಿ ಮನೆಗೂ ಹೋಗಿ ನಾವು ಕೆಲಸ ಮಾಡಿ ನಾವು ಅಲ್ಲಿ ಕನಿಷ್ಠ 2ರಿಂದ 3 ಸೀಟ್ ನಾವು ಗೆಲ್ಕೊಂಬರ್ತೀರಿ ಅಂತ ನಾವು ಭರವಸೆ ಕೊಡ್ತಾಯಿದ್ದೀರಿ. ಅದೇ ರೀತಿ ಇವತ್ತು ನನ್ನ ಅಧ್ಯಕ್ಷನ 4ನೇ ಬಾರಿ ನಾನು ಅಧ್ಯಕ್ಷ ಮಾಡೋದಕ್ಕೆ ನಾವು ಎಲ್ರಿಗೂ ಚಿರಋಣಿಯಾಗಿರ್ತೀನಿ ಮತ್ತು ನಾವು ಪಕ್ಷವನ್ನು ಸಂಘಟಿಸಿ ನಾನು ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ನಮ್ಮ ಜಾತ್ಯ ಜನತಾದಳದ ಮಹಾನಗರ ಪಾಲಿಕೆ ಅಧ್ಯಕ್ಷರಾದಂಥ ಕುಮಾರಣ್ಣವರಿಗೆ ನಾವು ಕೃತಜ್ಞತೆ ಅರ್ಪಿಸ್ತೀನಿ.